ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗು ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ನಿರ್ಜರ ಅಧಿಕಾರದ 22ನೇ ಮಂಗಲ ಕಲಶದಲ್ಲಿ ಸಮ್ಯದೃಷ್ಟಯ ಏವ ಸಾಹಸಮಿದಂ ಕರ್ತುಂ ಕ್ಷಮಂತೆ ಪರಂ ಯದ್ವಜ್ರೇಪಿ ಪತತ್ಯಮಿ ಭಯಚಲ ತ್ರೈಲೋಕ್ಯಮುಕ್ತಾಧ್ವನಿ ಸರ್ವಾಮೇವ ನಿಸರ್ಗನಿರ್ಭಯತಯಾ ಶಂಕಾಂ ವಿಹಾಯ ಸ್ವಯಂ ಜ್ಞಾನಂತಃ ಸ್ವಮವದ್ಯ ಬೋಧವಪುಷಂ ಬೋಧಾಶ್ಚವಂತೆ ನಹಿ. ಸಮ್ಯಕ್ ದೃಷ್ಟಿ ಜೀವರುಗಳು ಹೇಗಿರುತ್ತಾರೆ? ಶುದ್ಧ ಚಿದ್ರೂಪವನ್ನು ಪ್ರತ್ಯಕ್ಷ ರೂಪದಿಂದ ಅನುಭವಿಸುತ್ತಾರೆ. ಹೇಗಿದೆ ಸ್ವವು ಶಾಶ್ವತವಿರುವ ಆ ಜ್ಞಾನಗುಣವು ಅದುವೇ ಅದರ ಶರೀರವಾಗಿರುವಂಥದ್ದಿದೆ. ಏನು ಮಾಡಿ ಅನುಭವ ಮಾಡುತ್ತಾರೆ? 7 ಪ್ರಕಾರದ ಭಯಗಳನ್ನು ಬಿಟ್ಟುಕೊಟ್ಟು ಯಾವ ಪ್ರಕಾರ ಭಯವು ಬಿಟ್ಟು ಹೋಗುತ್ತದೆ ಆ ಪ್ರಕಾರ ಹೇಳುತ್ತಾರೆ. ನಿಸರ್ಗ ನಿರ್ಭಯತೆಯ, ನಿಸರ್ಗ ಸ್ವಭಾವದಿಂದ ನಿರ್ಭಯತೆಯ ಭಯಗಳಿಂದ ರಹಿತತೆಯು ಆಗಿರುವುದರಿಂದ ಸ್ವಭಾವದಿಂದನ ಭಯಗಳಿಂದ ರಹಿತತನ ಆದಂತೆ ಇದ್ದಾರೆ. ಯಾಕೆ ಅಂತಂದ್ರೆ ಯಾವುದರ ಆಶ್ರಯ ಮಾಡಲಾಗಿದೆಯೋ, ಯಾವುದನ್ನು ನಂಬಲಾಗಿದೆಯೋ, ಯಾವುದರ ನಂಬಿಕೆಯ ಆಧಾರದಿಂದ ಇಡೀ ವಿಶ್ವದ ಪದಾರ್ಥಗಳ ಅವಸ್ಥೆಗಳ ವಿಶ್ವಾಸವನ್ನು ಬಿಟ್ಟುಕೊಡಲಾಗಿದೆಯೋ ಆ ಶುದ್ಧಾತ್ಮನ ತ್ರಿಕಾಲಿ ಜ್ಞಾತ ಸ್ವಭಾವಿ ಧ್ರುವ ತತ್ವದ ಯಾವ ಅನುಭವ ಪಡೆದಿರುವಂಥ ಪ್ರತ್ಯಕ್ಷ ಅನುಭವ ಮಾಡ್ತಾ ಇರುವಂಥ ಯಾವ ಸಮ್ಯಕ್ ದೃಷ್ಟಿಯ ಜೀವನ ಇದೆಯೋ ಅದನ್ನು ನಿಸರ್ಗತೆಯ ನಿರ್ಭಯ ಸ್ವಭಾವದ ಆಶ್ರಯ ಮಾಡಿರುವುದರಿಂದ ಇದೆ. ನೋಡ್ರಿ, ನಮಗೆ ಸಂದೇಹ ಬಿಟ್ಟು ಹೋಗಬೇಕಾಯಿತು, ಭಯರಹಿತ ಆಗಬೇಕಾಯಿತು, ಪರಾಧೀನತೆಯಿಂದ ಪರಿಮುಕ್ತ ಆಗಬೇಕಾಯಿತು, ಕರ್ಮಗಳ ಬಂಧನದಿಂದ ಶಾಶ್ವತವಾಗಿ ಬಿಡಿಸಿಕೊಳ್ಳುವುದಿತ್ತು ಅಂತಂದ್ರೆ ಒಂದೇ ಒಂದು ಕಾರ್ಯ ಇದೆ. ಅದುವೇ ಸ್ವತತ್ವದ ಪ್ರತ್ಯಕ್ಷ ಅನುಭವವೇ. ಆ ಸ್ವತತ್ವ ಅರ್ಥಾತ್ ಸ್ವ ಹೇಗಿದೆ? ಒಂದು ಶಾಶ್ವತ ಜ್ಞಾನವೇ ಅದರ ಶರೀರ ಆಗಿರುವಂಥದ್ದೇ ಇದೆ, ಶರೀರ ಇರುವಂಥದ್ದೇ ಇದೆ. ಜ್ಞಾನಕ್ಕೆ ಯಾವ ಬಾಧೆ ಇದೆ ರೀ? ಜ್ಞಾನಕ್ಕೆ ಏನು ಅಂಟಿಕೊಳ್ಳುತ್ತಿದೆ? ಜ್ಞಾನದ ಛೇದ ಅಥವಾ ಖಂಡನ ಯಾವುದರಿಂದ ಆಗೋ ಸಾಧ್ಯ ಇದೆ ಹೇಳ್ರಿ? ಒಂದಿಷ್ಟ ಪ್ರಾಮಾಣಿಕ ರೂಪದಿಂದ ಶ್ರದ್ಧೆ ನಿಷ್ಠೆಯಿಂದ ಯಾವ ಪ್ರಕಾರ ವಸ್ತುವಿನ ಸ್ವರೂಪವನ್ನು ಜ್ಞಾನಿ ಗುರುಗಳ ಪ್ರತ್ಯಕ್ಷ ಅದರ ಹತ್ತಿರ ಇದ್ದುಕೊಂಡು ಹೇಳ್ತಾ ಇದ್ದಾರೆ, ಅಲ್ಲ ಪ್ರತ್ಯಕ್ಷ ಅನುಭವದೊಳಗೆ ತಂದುಕೊಳ್ಳುತ್ತಾ ಹೇಳ್ತಾ ಇದ್ದಾರೆ. ಆ ವಸ್ತುವನ್ನು ಸ್ವಲ್ಪ ನಾವು ಈ ಯಾವ ನಿವೃತ್ತಿಯ ಸಮಯ ಇದೆಯೋ, ಸ್ವಾಧ್ಯಾಯದ ಸಲುವಾಗಿನ ತೆಗೆದಿರುವಂಥ ಯಾವ ಸಮಯ ಇದೆಯೋ, ಈ ಸಮಯದೊಳಗೆ ಒಂದಿಷ್ಟು ಗಂಭೀರತೆಯಿಂದ ವಿಶ್ವಾಸಪೂರ್ವಕ ಪ್ರತ್ಯಕ್ಷ ಕಾಣುವ, ಅವರು ತೋರಿಸ್ತಾ ಇರೋದನ್ನು ಕಾಣುವ, ನಮ್ಮದೇ ಆಗಿದೆ ಹಾಗೆ ಕಾಣುವ ಮಾತಲ್ಲ. ಅವರು ತೋರಿಸ್ತಾ ಇದ್ದಾರೆ ಈ ವಸ್ತು ಇದು ಆತ್ಮವಸ್ತು, ಜೀವವಸ್ತು, ಶಾಶ್ವತ ಜ್ಞಾನವೇ ಅದರದ ಶರೀರ ಇರುವಂಥ ಈ ವಸ್ತು ನೋಡಪ್ಪ ಹೀಗಿದೆ. ಹೇಗಿದೆ?
ಸಂದೇಹರಹಿತಗೊಳಿಸುವಂಥದ್ದಿದೆ, ಭಯರಹಿತಗೊಳಿಸುವಂಥದ್ದಿದೆ. ನಿನ್ನನ್ನು ದುಃಖದಿಂದ ದೂರ ಕರ್ಕೊಂಡು ಹೋಗುವಂಥದ್ದು ಇದೆ. ಪರಾಧೀನತೆ ಬಂಧನದಿಂದ ಬಿಡಿಸುವಂಥದ್ದು ಇದೆ. ಹೀಗೆ ಹೇಳಿದ ನಂತರ ನಾವು ನಮ್ಮ ಆತ್ಮ ಹೀಗಿದ್ದಾನೆ ಅಂಥೇಳಿ ಈ ಕಡೆ ಬರುವ ಮಾತು ಇರಲಿ, ಆದರೆ ಅವರು ತೋರಿಸ್ತಾ ಇದ್ದಾರಲ್ಲ ಅದನ್ನು ನೋಡೋಣ. ಅವರು ನಮ್ಮ ಆತ್ಮನನ್ನು ತೋರಿಸ್ತಾ ಇಲ್ಲ, ಆತ್ಮನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಆ ಆತ್ಮನ ಸ್ವರೂಪವನ್ನು ತಮ್ಮ ಆತ್ಮ ಸ್ವಭಾವದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದಾರೆ. ಅರೆ, ಸ್ಥಿರವಾಗಿ ನಿಂತಿದ್ದಾರೆ ಪ್ರಭು, ನಿಂತಿದ್ದಾರೆ. ಎಲ್ಲಿ? ತಮ್ಮ ಆತ್ಮನ ಸ್ವಭಾವದೊಳಗ, ಪರಮ ಸುರಕ್ಷಿತವಾದಂಥ ಸ್ಥಾನದೊಳಗ, ಶಾಂತಿಯ ಸಾಗರದೊಳಗ ಮುಳುಗೇಳ್ತಾ ಇದ್ದಾರೆ. ಆನಂದದ ಸರೋವರದೊಳಗ ಅಂತರ್ನಿಮಗ್ನ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಏನ? ಈ ಶಾಶ್ವತ ಜ್ಞಾನವೇ ಶರೀರವಿರುವಂಥ ಈ ಆತ್ಮತತ್ವದೊಳಗ, ಶುದ್ಧ ಚಿದ್ರೂಪ ತತ್ವದೊಳಗ ನೀನು ಒಂದು ವೇಳೆ ವಿಶ್ವಾಸ ಮಾಡಿದೆ, ಅದರದ ಪ್ರತ್ಯಕ್ಷ ಅನುಭವ ಮಾಡಿದೆ ಅಂತಂದ್ರೆ ಸಪ್ತ ಭಯಗಳಿಂದ ರಹಿತ ಆಗ್ತಿ, ಸಮಸ್ತ ದುಃಖಗಳಿಂದ ಪರಿಮುಕ್ತ ಆಗ್ತಿ. ಬೇಕಾಗಿದೆ ಏನ್ರಿ ನಮಗೆ? ಏನು ಬೇಕಾಗಿದೆ? ಒಂದು ದುಃಖದಿಂದ ದೂರ ಉಳಿಯೋದು ಬೇಕಾಗಿದೆ. ಅರೆ, ಪರಾಧೀನತೆ ನಮಗೆ ಇಷ್ಟ ಇಲ್ಲ. ಭಯ ನಮಗೆ ಸ್ವಲ್ಪ ಕೂಡ ಆಗಬಾರ್ದಾಗಿತ್ತು. ಪರಾಧೀನತೆ ಸರ್ವಥಾ ಬಿಟ್ಟು ಹೋಗಬೇಕಾಗಿತ್ತು. ಅಂತಂದ್ರೆ ಸರ್ವಜ್ಞ ಪ್ರಭುಗಳ ಎಲ್ಲಿ ಅಂತರ್ನಿಮಗ್ನ ಇದ್ದಾರೋ. ಅರೆ, ಅಂತರ್ನಿಮಗ್ನ ಅಂಥೇಳಿ ಅಮೃತ ಚಂದ್ರಾಚಾರ್ಯ ದೇವ 5ನೇ ಗಾಥೆಯ ಟೀಕೆ ಬರೆಯುವೆಳೆದೊಳಗೆ ಹೇಳಿದರು. ಅನಂತ ಚತುಷ್ಟಯದೊಳಗ ಅಂತರ್ನಿಮಗ್ನ ಪರಮಗುರು ಅರಹಂತ ದೇವ. ಇವರು ಹೇಳಿದ ಮಾತಿಲ್ರಿ, ಪಾಪಿಗಳು ಹೇಳುವ ಮಾತಿಲ್ಲ, ಅನ್ಯಾಯ ಮಾರ್ಗಿಗಳು ಹೇಳುವ ಮಾತಿಲ್ಲ, ಸ್ವಾರ್ಥ ಅಸೂಯೆಗಳಿಂದ ತುಂಬಿ ಹೋಗಿರುವಂಥ ಮನುಷ್ಯನ ಮಾತು ಇಲ್ಲ, ಸಂಸಾರಿ ಜೀವದ ಮಾತಿಲ್ಲ. ಏನು ಹೇಳಿದರು? ಅನಂತ ಚತುಷ್ಟಯದೊಳಗ ಅಂತರ್ನಿಮಗ್ನ ಪರಮಗುರು ಸರ್ವಜ್ಞ. ಆ ಶಬ್ದದೊಳಗೆ ಏನು ಭಾವಿದೆ? ನಮಗೊಂದಿಷ್ಟರೇ ಮಹಿಮಾ ಬರ್ತಿದೆ ಅಂತ ಹೇಳ್ರಿ. ಏನಿದೆ? ಅವರು ತೋರಿಸಿ ಕೊಡ್ತಾ ಇದ್ದಾರಲ್ಲ, ಅರ್ಥಾತ್ ಅವರು ನೋಡ್ತಾ ಇದ್ದಾರಲ್ಲ, ಅರ್ಥಾತ್ ಅವರ ಅನುಭವ ಮಾಡ್ತಾ ಇದ್ದಾರಲ್ಲ, ಅದನ್ನು ಯಾವುದೋ ಒಂದು ಪ್ರಕಾರದ ಭವ್ಯ ಜೀವರುಗಳ ಭಾಗ್ಯ ಇರುವುದರಿಂದ ಹೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ಹೇಳುವುದರಿಂದ ಅವರಿಗೆ ಯಾವುದೇ ಪ್ರಕಾರದ ಲಾಭ ಇಲ್ಲ. ಅರೆ, ಏನು ಹೇಳಿದರು? ಅನಂತ ಚತುಷ್ಟಯದೊಳಗ ಅಂತರ್ನಿಮಗ್ನ ಇರುವಂಥ ಪರಮಗುರು ಅರಹಂತದೇವ, ಅಪರಗುರು ಗಣಧರ ದೇವ. ಅವರಿಂದ ಹಿಡಿದು ನನ್ನ ಗುರುವಿನವರೆಗೆ ಪ್ರಸಾದ ರೂಪದಿಂದ ಕೊಡಲ್ಪಟ್ಟಿರುವ ಯಾವ ಆತ್ಮನ ಜ್ಞಾನ ಇದೆಯಲ್ಲ ಅದನ್ನು ತೋರಿಸ. ಪ್ರಸಾದ ರೂಪದಿಂದ. ಪ್ರಸಾದಕ್ಕೆ ಎಷ್ಟು ಬೆಲೆ ಕೊಡೋದಿರ್ತಿದ್ದೀರಿ? ಇಲ್ಲವೇ ಇಲ್ಲ. ಅದ್ಭುತ ಮಾತಿದೆ. ಈ ಜೀವಕ್ಕ ಯಾವುದರದ್ದು ತುಚ್ಛ ಪದಾರ್ಥಗಳದ್ದ, ಯಾವುದರದ್ದು ದುಃಖದ ಕಾರಣ, ಸ್ವರೂಪದ ಮೇಲೆ ಭಾರ ಹಾಕುವಂಥದ್ದು, ಸ್ವರೂಪವನ್ನು ತಿರೋಭೂತಗೊಳಿಸುವಂಥದ್ದು ಪದಾರ್ಥ ಅಥವಾ ಪರ್ಯಾಯದ ಮಹಿಮೆ ಬರ್ತಿದೆ. ಆದರೆ ನಿರ್ಗ್ರಂಥ ವೀತರಾಗಿ ಸಂತರುಗಳು ಹೇಳ್ತಾ ಇರುವಂಥ ಸರ್ವಜ್ಞ ಭಗವಂತರ ಮಹಿಮೆ, ಸರ್ವಜ್ಞ ಭಗವಂತರ ಹೇಳಿದ್ದಾರೆ ಅಂಥೇಳಿ ಆ ಯಾವ ಅಂತಃ ತತ್ವ ಇದೆ ಅದರ ಮಹಿಮೆ ಸ್ವಲ್ಪ ಕೂಡ ನಮಗೆ ಬರ್ತಾ ಇಲ್ಲ. ಭಯದಿಂದ ರಹಿತ ಆಗಿ ಹೋಗಿದ್ದಾರೆ. ಯಾಕೆ? ಅವರ ನಿರ್ಭಯ ಸ್ವಭಾವದ ಆಶ್ರಯ ಮಾಡಿರುವುದರಿಂದ ಸ್ವಾಭಾವಿಕವಾಗಿಯೇ ಭಯದಿಂದ ರಹಿತ ಆಗಿದ್ದಾರೆ. ಯಾವುದರ ಆಶ್ರಯ ಮಾಡುವುದರಿಂದ
ಜೀವನಿಗೆ ನಿಶ್ಚಿಂತತೆ, ನಿರ್ಭಯತೆ, ನಿರಾಕುಲತೆ ಸುಲಭವಾಗಿಯೇ ಲಭಿಸ್ತಿದೆ. ಅವಿದ್ಗತಿಯ ಆಚಾರ್ಯ ದೇವ ಹೇಳಿದ್ರಲ್ಲ ಸಾಮಾಯಿಕ ಪಾಠದೊಳಗೆ, ವೃಕ್ಷದ ಕೆಳಗೆ ಹೋದ ನಂತರ ಶೀತಲವಾದ ಛಾಯೆ ತನ್ನಷ್ಟಕ್ಕೆ ತಾನೇ ಸಿಗ್ತಿದೆ. ಆ ವೃಕ್ಷದ ಹತ್ರ ಕೇಳ್ಕೊಳ್ಬೇಕಾಗಿಲ್ಲ, ವಿನಂತಿ ಮಾಡಿಕೊಳ್ಬೇಕಾಗಿಲ್ಲ, ಎಲೆ ವೃಕ್ಷವೇ ನನಗೊಂದಿಷ್ಟು ನೆರಳನ್ನು ದಯಪಾಲಿಸು, ಬೇಕಾಗಿಲ್ಲ. ಅದೇ ಪ್ರಕಾರ ನಿರ್ಭಯ, ನಿಶ್ಚಿಂತ, ನಿರಾಕುಲ, ತ್ರಿಕಾಲ ಶಾಂತ ಸಾಗರ, ಶಾಂತಿಯ ಸಾಗರ, ಆನಂದದ ಸಾಗರ, ಪರಮ ತೃಪ್ತ 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 ಧ್ರುವ ಜ್ಞಾಯಕನ ಆಶ್ರಯಕ್ಕೆ ಹೋದ ನಂತರ ಇಲ್ಲಿಯ ಶಬ್ದದ ಅನುಸಾರ ಶುದ್ಧ ಚಿದ್ರೂಪದ ಆಶ್ರಯಕ್ಕೆ ಹೋದ ನಂತರ, ಅರೆ ಅದು ಬಹಳ ಚರ್ಚೆ ವಿಶೇಷ ಆಗಿತ್ತು. ಶುದ್ಧ ಚಿದ್ರೂಪ ಏನಾಗಿತ್ತು ಸ್ಮರಣೆಗೆ ಬರ್ತಿದೆ ಅಂತ, ಯಾವ ಚೈತನ್ಯದ ರೂಪ ಯಾವ ಕ್ಷೇತ್ರದೊಳಗ ವಿದ್ಯಮಾನ ಇದೆಯೋ, ತ್ರಿಕಾಲಿ ಸ್ವಭಾವದ ಮಾತಲ್ಲ, ಪ್ರಗಟರಿ, ಯಾವ ಚೈತನ್ಯದ ರೂಪ, ಜ್ಞಾನದರ್ಶನದ ರೂಪ ಯಾವ ಆಕಾಶದ ಕ್ಷೇತ್ರದೊಳಗ ವಿದ್ಯಮಾನ ಇದೆ, ವಿರಾಜಮಾನ ಇದೆ, ಉದಿಸಿ ಬಂದದ್ದು ಇದೆ, ಅದೇ ಕ್ಷೇತ್ರದೊಳಗ 6 ಜಾತಿಯ ದ್ರವ್ಯಗಳೆಲ್ಲ ಇದ್ದಾವೆ. ಹೇಳಿರ್ತಾರಲ್ಲ, ಚರ್ಚೆ ಅಧಿಕ ಮಾಡಿತ್ತು. ಆದ್ರೆ ಅವು ಯಾವುದರಿಂದನೂ ಆ ಚೈತನ್ಯ, ಒಂದು ಸಮಯದ ಚೈತನ್ಯ, ವಿದ್ಯಮಾನ, ಪ್ರಗಟ, ವಿರಾಜಮಾನ ಯಾವ ಚೈತನ್ಯದ ರೂಪ ಇದೆಯಲ್ಲ, ಅದಕ್ಕೆ ಅವು ಯಾವುದರಿಂದನೂ ಬಾಧೆ ಇಲ್ಲ, ವ್ಯತ್ಯಯ ಇಲ್ಲ ಅಂಥೇಳಿ ಅದು ಶುದ್ಧ ಇದೆ. ಹಾಗಾದ್ರೆ ಬಾಧೆ ಅದಕ್ಕೆ ಯಾವುದರಿಂದನೂ ಇಲ್ಲದೆ ಇರುವೆಳೆದೊಳಗ ಈ ಅದೇ ಶುದ್ಧ ಚೈತನ್ಯದ ರೂಪ ಏನಿದೆ ಅದು ತಾನಾಗೇನ ಪರದ ಕಡೆಗೆ ಆಕರ್ಷಿತ ಇದ್ದುಕೊಂಡ ತಾನಾಗೇನ ದುಃಖದ ಅನುಭವ, ಕಲಂಕದ ಅನುಭವ, ಅಶುದ್ಧತೆಯ ಅನುಭವ, ಅಶುದ್ಧ ಆಗಿ ಮಾಡ್ತಾ ಇದೆ ರೀ. ಒಂದು ಸಮಯದ ಎಂಥ ಸೂಕ್ಷ್ಮ, ಎಂಥ ಪರಿಶುದ್ಧ, ಎಂಥ ಸ್ವತಂತ್ರ ಇರುವೆಳೆದೊಳಗೂ ಕೂಡ ಯಾವ ಪ್ರಕಾರ ಪ್ರಯತ್ನಪೂರ್ವಕ ಅದು ಅಶುದ್ಧ ಆಗ್ತಿದೆ ಮತ್ತು ಆಕುಲತೆಯ ಅನುಭವ ಮಾಡ್ತಿದೆ. ಇದನ್ನು ಒಂದಿಷ್ಟ ಏಕಾಂತದೊಳಗೆ ಕೂತ ಚಿಂತನೆ ಮಾಡಬೇಕು. ಒಂದು ಸಮಯದಿದೆ, ಸೂಕ್ಷ್ಮ ಇದೆ, ಅದರ ಸ್ವತಂತ್ರ ಇದೆ. ಯಾವುದರಿಂದನೂ ಬಾಧೆಗೆ ಒಳಗಾಗದೇ ಇರುವಂಥ ಸ್ವಭಾವ ಅದರದ ಸ್ವಯಂ ಇದೆ. ಅದಕ್ಕೆ ಯಾವುದು ಬಾಧೆ ತಗಲಿಸದೇ ಇರುವಂಥ ಸ್ವಭಾವ ಆ ಅನ್ಯ ದ್ರವ್ಯಗಳದ್ದು ಇದೆ. ಇಂಥ ಸ್ವತಂತ್ರ, ಸುಂದರ, ಪರನಿರಪೇಕ್ಷ ಯಾವ ರೂಪ ಇದೆಯೋ ಪ್ರಗಟ ಚೈತನ್ಯದ ರೂಪ, ಅದ ತಾನಾಗೇನ ಅದರೊಳಗೆ ನೈಸರ್ಗಿಕವಾಗೇನ ಕಾರ್ಯ ಮಾಡುವ ಶಕ್ತಿ ಇರುವುದರಿಂದ ಅದು ಸ್ವಯಂ ಪರದ ಆಶ್ರಯ ಮಾಡ್ತಿದೆ, ಅಶುದ್ಧ ಆಗ್ತಿದೆ, ದುಃಖದ ಅನುಭವ ಮಾಡ್ತಿದೆ ಒಂದು ಸಮಯದೊಳಗೆ. ಅರೆ ಇಡೀ ವಿಶ್ವ ಎಲ್ಲ ಸೇರಿ ಅದನ್ನ ಅಶುದ್ಧ ಮಾಡೋ ಸಾಧ್ಯ ಇಲ್ಲ, ಮಾಡೋ ಸಾಧ್ಯ ಇಲ್ಲ. ವಿಶ್ವ ಎಲ್ಲ ಅಂದ್ರೆ ಏನ? ಸಂಯೋಗಿ ಪದಾರ್ಥ. ಅರೆ 6 ಜಾತಿಯ ದ್ರವ್ಯ, ಪುದ್ಗಲದ ನಾನಾ ಪ್ರಕಾರದ ಪರ್ಯಾಯಗಳು. ಪುದ್ಗಲ ನಾನಾ ಪ್ರಕಾರದ್ದು ಅದಾವೇನಿಲ್ರಿ ಆ ಕ್ಷೇತ್ರದೊಳಗೆ. ಯಾವ ಕ್ಷೇತ್ರದೊಳಗೆ? ಎಲ್ಲಿ ಚೈತನ್ಯದ ರೂಪ ಪ್ರಗಟ ಇದೆಯಲ್ಲ ಆ ಕ್ಷೇತ್ರದೊಳಗೆ ಏನೇನಿದಾವೆ? ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ರೂಪದ ಪುದ್ಗಲರೇ ಅದಾವ್ರಲ್ಲ, ಅವು ನಾನಾ ಪ್ರಕಾರದ ಪರ್ಯಾಯಗಳಿಂದ ಪ್ರಗಟ ಇದ್ದಾವೆ. ಆದರೆ ಅವು ಯಾವು ಇದಕ್ಕೇನೂ ಮಾಡುವುದಿಲ್ಲ, ಇದು ಅವು ಯಾವುದರಿಂದನೂ ಪ್ರಭಾವಿತ ಆಗುವುದಿಲ್ಲ. ಆದರೆ ಇದು ತಾನಾಗೇನ ನೈಸರ್ಗಿಕವಾಗಿನ ಇದಕ್ಕೊಂದು ಅಧಿಕಾರ ಇದೆ ಅಲ್ಲ, ಏನ ಕಾರ್ಯ ಮಾಡುವ ಅಧಿಕಾರ ಇದೆ. ಕಾರ್ಯ ಮಾಡಿತು, ಏನು ಮಾಡಿತು? ಪರದ ಕಡೆಗೆ ನೋಡಿತು, ಪರದೊಳಗೆ ಏಕತ್ವ ಮಾಡಿತು, ಪರದೊಳಗೆ ಏನೇನು ಮಾಡಬೇಕೋ ಅದನ್ನು ಅದರ ಯೋಗ್ಯತೆಯ ಅನುಸಾರ ಮಾಡಿತು. ಬರೇ ಮಾಡಲಿಲ್ಲ, ಅದೇ ಸಮಯದೊಳಗ ಅದರ ಫಲವನ್ನು ಪೂರ್ಣ ರೂಪದಿಂದ ಅನುಭವಿಸ್ತು. ಏನು ಅನುಭವಿಸ್ತು? ಏನು ಅನುಭವಿಸ್ತ್ರಿ? ಏನು ಅನುಭವಿಸ್ತ?
ಅಶುದ್ಧತೆ ಅನ್ರಿ, ಅಶುದ್ಧತೆ ಅನ್ರಿ, ದುಃಖ ಅನ್ರಿ, ಅಥವಾ ಚೈತನ್ಯ ಸ್ವಭಾವದ ತಿರೋಭೂತ ರೂಪದ ಅವಸ್ಥೆ. ಭವ್ಯಾಮೃತಕಾರ ಅದಕ್ಕೆ ಹೇಳ್ರ, ಶುದ್ಧ ಮನೆ ಬಿಟ್ಟು ಭಾಷ್ಯದಿ ಬಿದ್ದೊಡೆ ಕರ್ಮಗಳಿಂದ ಬದ್ಧನೆ. ಇಂಥ ಒಂದು ವಸ್ತು ಇದೆಯಲ್ಲ, ಅದು ಹೊರಗೆ ಬಿದ್ದು ಕೂಡಲೇ ಅಂಟ್ಕೊಳ್ತಿದೆ ರೀ. ಅದಕ್ಕೆ ಏನೆಲ್ಲ ಅಂಟ್ಕೊಳ್ತಿದೆ, ಏನೆಲ್ಲ ಅಂಟ್ಕೊಳ್ತಿದೆ. ದೃಷ್ಟಾಂತ ಏನು ಹೇಳೋದ? ಗೋಧಿ ಹಿಟ್ಟಿನ ಕಣಕ ಇದೆ ರೀ, ಅದನ್ನು ಗೋಧಿ ಹಿಟ್ಟಿನೊಳಗೆ ಎಸೆದರನು ಅಂಟ್ಕೊಳ್ತಿದೆ, ಜೋಳದ ಹಿಟ್ಟಿನೊಳಗೆ ಎಸೆದರನು ಅಂಟ್ಕೊಳ್ತಿದೆ, ಖಾರದ ಪಾತ್ರೆಯೊಳಗೆ ಎಸೆದರನು ಅಂಟ್ಕೊಳ್ತಿದೆ, ಉಪ್ಪದ ಸಕ್ಕರೆದ ಯಾವುದರಲ್ಲಿ ಎಸೆತಿ ಅದರಲ್ಲೇ ಅಂಟ್ಕೊಳ್ತು. ಧೂಳಿನೊಳಗೆ ಎಸೆದ್ರನು, ಕಪ್ಪು ಕಾಳಿಕೆಯೊಳಗೆ ಎಸೆದ್ರನು ಅದು ಅಂಟ್ಕೊಳ್ತಿದೆ. ಮೆತ್ತನೆಯ ಕಣಕಿದೆ ಗೋಧಿ ಹಿಟ್ಟು, ಊರಿನ ಹೋಳಿಗೆಗೆ ಮಾಡ್ತಾರಲ್ಲ ಅಂಥದ್ದು ಮೆತ್ತನೆಯದ. ಅದನ್ನೊಂದಿಷ್ಟು ಉಳ್ಳೆ ತಗೊಂಡ ಯಾವುದ್ರೊಳಗೆ ಎಸೆದ್ರೂ ಅದು ಎಲ್ಲ ಅಂಟ್ಕೊಳ್ತಿದೆಯೋ. ಹಾಗೆ ಇದು ಸೂಕ್ಷ್ಮ ಅರೂಪಿ ಜ್ಞಾನದರ್ಶನ ತತ್ವ ಇದೆ ರೀ. ಅದನ್ನು ಭಗವಂತನ ಕಡೆಗೆ ಎಸೆದ್ರನು ಅಂಟುಕೊಳ್ಳುತ್ತಿದೆ, ಸಂಸಾರದ ಯಾವುದೇ ಸಂಯೋಗದೊಳಗೆ ಎಸೆದ್ರನು ಅಂಟುಕೊಳ್ಳುತ್ತಿದೆ. ಅರೆ ಯಾವುದಿದ್ರೂ ಅದರ ಮೂಲ ಸ್ವರೂಪ ಕೆಟ್ಟು ಹೋಗ್ತಿದೆ ರೀ, ಅದರ ಹೆಸರನ್ನ ಅಶುದ್ಧಿ ಇದೆ ರೀ. ದೇವಶಾಸ್ತ್ರ ಗುರುವಿನೊಳಗೆ ಎಸೆದ್ರೂ ಕೂಡ ಅದರ ದೃಷ್ಟಿಪಾತ ಆದ್ರೂ ಕೂಡ ಆ ದೃಷ್ಟಿಗೆ ಅದು ಅಂಟುಕೊಂಡು ಬರ್ತಿದೆ. ಅಂಟುಕೊಂಡ ನಂತರ ಅದರದ್ದು ಯಾವ ಮೂಲ ಶುದ್ಧತ್ವ ಇದೆ, ನಿರಾಕುಲತ್ವ ಇದೆ, ಅದ ಏನಾಗಿ ಹೋಗ್ತಿದೆ ರೀ, ಮರೆಯಾಗಿ ಹೋಗ್ತಿದೆ, ನಷ್ಟ ಆಗಿ ಹೋಗ್ತಿದೆ, ತಿರೋಭೂತ ಆಗಿ ಹೋಗ್ತಿದೆ. ನಿಸರ್ಗ ನಿರ್ಭಯತೆಯ ಸ್ವಭಾವದಿಂದ ಭಯಗಳಿಂದ ರಹಿತತೆಯು ಆಗಿರುವುದರಿಂದ ಯಾವ ಪ್ರಕಾರ ಭಯ ಬಿಟ್ಟು ಹೋಗಿದೆ ಅನ್ನೋದೇ ಹೇಳಿದ್ರು. ಯಾವ ಪ್ರಕಾರ? ಸ್ವಭಾವತಃ ನಿರ್ಭಯತೆಯ, ಸ್ವಭಾವದಿಂದ ನಿರ್ಭಯ 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 ಇರುವಂಥ ಯಾವ ಮೂಲ ತನ್ನ ಸ್ವಭಾವ ಇದೆಯೋ ಆ ರೂಪ ಆಗುವುದರಿಂದ ಅದರ ಭಯ ಎಲ್ಲ ಬಿಟ್ಟು ಹೋಗಿದವ್ರಿ. ಧ್ರುವ ದ್ರವ್ಯಕ್ಕ ಕರ್ಮದ ಭಯ ಇದೆ ಅಂದರೆ 7 ಪ್ರಕಾರದ ಭಯದೊಳಗೆ ಯಾವ ಭಯ ಇದೆ ರೀ? ಧ್ರುವ ದ್ರವ್ಯಕ್ಕೆ ದುರ್ಗತಿಯ ಭಯ ಇದೆ. ದುರ್ಗತಿಗೆ ಹೋಗ್ತಿದೆ ಏನಿಲ್ರಿ, ಅದು ಧ್ರುವ ತತ್ವ, ನಮ್ಮ ಆತ್ಮ ತತ್ವ, ಜೀವ ತತ್ವ ದುರ್ಗತಿಗೆ ಹೋಗ್ತಿದೆ ಏನಿಲ್ರಿ, ಕ್ಷೇತ್ರ ಸಾಪೇಕ್ಷ ಹೋಗ್ತಿದೆ, ಭಾವ ಸಾಪೇಕ್ಷ ಹೋಗ್ತಿದೆ. ಹಾಗಾದ್ರೆ ಪ್ರತಿ ಸಮಯದ ಪ್ರಗಟ ಪರ್ಯಾಯ ಆ ರೂಪನ ಆಯಿತು ಅಂತಂದ್ರೆ ಯಾವ ರೂಪ? ಧ್ರುವ ದ್ರವ್ಯ ರೂಪ ಅಂಥೇಳಿ ಹೇಳೋದು ವ್ಯವಹಾರ, ತನ್ನ ರೂಪ ಅಂಥೇಳಿ ಹೇಳೋದು ವಾಸ್ತವಿಕತೆ. ತನ್ನ ನೈಸರ್ಗಿಕ ರೂಪ ಏನಿದೆ ಆ ರೂಪ ಆಯಿತು ಅಂತಂದ್ರೆ ಅದಕ್ಕೆ ಯಾವುದರ ಭಯ ಇದೆ? ನರಕಕ್ಕೆ ಹೋದ್ರೂ ಅರೇ ಯಾವಾಗ ಇಲ್ಲಿಂದ ಹೊರಗೆ ಬರೋದ ಅನ್ನೋದಿಲ್ರಿ ಅವ ಸಮ್ಯಕ್ ದೃಷ್ಟಿ ಜೀವ. ಯಾಕೆ? ಪರ್ಯಾಯ ಮಾತ್ರದ ಕುರಿತು ಆ ಸಮ್ಯಕ್ ದೃಷ್ಟಿ ಜೀವನಿಗೆ ಪರತ್ವದ ಜ್ಞಾನ ವರ್ತಿಸ್ತಾ ಇದೆ. ಪರ್ಯಾಯ ಮಾತ್ರದ ಕುರಿತು ಪರತ್ವದ ಜ್ಞಾನ ವರ್ತಿಸ್ತಾ ಇದೆ. ಇದು ಪರ ಇದೆ, ವಿಕಲ್ಪ ಬೇಕಿಲ್ಲ, ಪರತ್ವದ ಜ್ಞಾನ. ಅರೆ ಜ್ಞಾನ ಬೇರೆ ಇದೆ, ಜ್ಞಾನದೊಳಗೆ ವಿಕಲ್ಪ ಬೇರೆ ಇದೆ ರೀ. ಜ್ಞಾನ ಬೇರೆ ಇದೆ ಪ್ರಭು. ಜ್ಞಾನ ಎಲ್ಲದರಿಂದ ಭಿನ್ನ ನಿರಪೇಕ್ಷ. ಅದರ ಸಲುವಾಗಿ ಹೇಳಿದರು, ಯಾವ ಕೇವಲ ಜ್ಞಾನ ಇದೆಯೋ, ಪ್ರವಚನ ಸಾರದ ವಿಷಯ ಇದೆ, ಯಾವ ಕೇವಲ ಜ್ಞಾನ ಇದೆಯೋ ಅದು ಜ್ಞೇಯದಿಂದ ನಿರಪೇಕ್ಷ ಇರುವ ಕಾರಣವೇ ಭೂತಕಾಲದ ಎಲ್ಲ ಪರ್ಯಾಯಗಳನ್ನು ಆ ವಸ್ತುವಿನ ಜೊತೆಗೆ ಅಭೇದವಾಗಿ ವರ್ತಮಾನದೊಳಗೆ ತಿಳಿತಿದೆ. ಭವಿಷ್ಯದ ಎಲ್ಲ ಪರ್ಯಾಯಗಳನ್ನು ಆ ವಸ್ತುವಿನ ಜೊತೆಗೆ ಅಭೇದವಾಗಿ ತಿಳಿತಿದೆ. ಅವು ಇಲ್ಲ ಪರ್ಯಾಯದ. ನಾನು ಹಿಂದಿನ ಭಾವದೊಳಗೆ ಏನಿದ್ದೀನೋ ಅದು ಇದೆಯನ್ರಿ. ಈಗ ನನ್ನ ವಸ್ತುವಿಗೆ, ಆತ್ಮ ವಸ್ತುವಿಗೆ ಆ ಪ್ರಕಾರದ ಪರ್ಯಾಯ ವಿದ್ಯಮಾನ ಇದೆ ಅನ್ರಿ.
ಅದಕ್ಕೆ ಹೇಳಿದ್ರೆ ವರ್ತಮಾನವತ್ ತಿಳಿತಿದೆ. ಏನ? ಭೂತ ವಿನಷ್ಟ ಮತ್ತು ಅನುತ್ಪನ್ನ ಪರ್ಯಾಯಗಳನ್ನು ವರ್ತಮಾನವತ್ ತಿಳಿತಿದೆ. ಯಾಕೆ ಯಾಕೆ ಅಂತಂದ್ರೆ ಕೇವಲ ಜ್ಞಾನಕ್ಕ ಜ್ಞೇಯದ ವಿದ್ಯಮಾನತೆಯ ಅವಶ್ಯಕತೆ ಇಲ್ಲ. ಅಂಥದ್ದು ಒಂದು ಜ್ಞಾನಗುಣದ ಪರ್ಯಾಯದ ಸ್ವಭಾವ ಇದೆ ನಂದು. ಒಂದು ಸಮಯದ ಪರ್ಯಾಯದ ಸ್ವಭಾವ ಅಂಥದ್ದಿದೆ. ಅನಂತ ಪರ್ಯಾಯಗಳನ್ನು ಒಳಗೊಂಡಿರುವಂಥ ಆ ಗುಣದ ಸ್ವಭಾವ ಎಂಥದ್ದು. ಅಂಥ ಅನಂತ 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 ಗುಣಗಳ ಅಭೇದ ಪುಂಜ ಅಥವಾ ಪಿಂಡ ಸ್ವರೂಪ ಆತ್ಮನ ಸ್ವಭಾವ ಎಂಥದ್ದು. ಒಂದಿಷ್ಟು ಮಹಿಮೆ ಈ ಶಬ್ದದ ಶ್ರವಣದ ವೇಳೆ ಕರೆ ನಮ್ಮಲ್ಲಿ ಬರುವುದು ಅವಶ್ಯಕ ಇದೆ. ಅರೆ, ಈ ಮೊದಲು ಹೇಳಿದ ಪ್ರಕಾರ ಯಾವುದು ತುಚ್ಛ ಇದೆ, ನಮ್ಮನ್ನು ತಿರೋಭೂತಗೊಳಿಸಿದೆ. ತಿರೋಭೂತ ಅಲ್ಲ, ನಮ್ಮ ಅಭಾವ ಮಾಡಿಬಿಡ್ತಿದ್ದಾರೆ. ಅಂಥ ಪುದ್ಗಲ ಮತ್ತು ಪರದ ಪರ್ಯಾಯದೊಳಗ ಈ ಜೀವಕ್ಕೆ ಎಷ್ಟು ಮಹಿಮೆ ಬರ್ತಾ ಇದೆ, ಎಷ್ಟು ಆಕರ್ಷಣೆ ಇದೆ, ಅದರ ಬೆಲೆ ಎಷ್ಟು ಬರ್ತಾ ಇದೆ. ಆದರೆ ಯಾವುದ ಒಂದು ಪರ್ಯಾಯ ವಿಶ್ವದ ಸಮಸ್ತ ದ್ರವ್ಯಗಳ ವಿನಷ್ಟ ಮತ್ತು ಅನುತ್ಪನ್ನ ಪರ್ಯಾಯಗಳನ್ನು ವಿದ್ಯಮಾನವಿರುವ ಹಾಗೆಯೇ ನೋಡ್ತಿದೆ. ಯಾಕೆ? ಅದರ ಸ್ವಭಾವ ಅಂಥದ್ದಿದೆ. ಅದರ ಸಲುವಾಗಿ ಇದು ಇರೋದು ಅವಶ್ಯಕ ಇಲ್ಲ. ಯಾವುದಿರೋದು ಅವಶ್ಯಕ ಇಲ್ಲ? ಜ್ಞೇಯ ಪದಾರ್ಥ. ಪದಾರ್ಥ ಪರ್ಯಾಯ ಇಲ್ಲದ ಇರೋದಿಲ್ರಿ. ಎಷ್ಟು ವಿಷಯ ಇದೆ. ಪದಾರ್ಥ ಪರ್ಯಾಯ ಇಲ್ಲದ ಇರೋದಿಲ್ಲ. ಹಾಗಾದ್ರೆ ವರ್ತಮಾನದೊಳಗ ವರ್ತಮಾನ ಪರ್ಯಾಯದ ಜೊತೆಗೆ ಪದಾರ್ಥ ವಿದ್ಯಮಾನ ಇದೆಯಲ್ಲ, ಭೂತಕಾಲದ ಪರ್ಯಾಯದ ಜೊತೆಗೆ ಪದಾರ್ಥಗಳನ್ನು ಎಲ್ಲಿಂದ ತರೋದು? ಎಲ್ಲಿಂದ ತರೋದು? ಅವೆಲ್ಲ ಆ ಕೇವಲ ಜ್ಞಾನದ ಸ್ವಭಾವ ಇದೆ. ಪರವನ್ನೇನೂ ತಿಳಿಯುವುದಿಲ್ಲ. ಯಾತ್ರ ಸಲುವಾಗಿ ತಿಳಿತಿದೆ? ಸುಖದ ನಿಧಾನ ಸ್ವವಸ್ತುವಿನಲ್ಲಿ ಅಂತರ್ನಿಮಗ್ನ ಇರುವೆಳೆದೊಳಗ ಪರದ್ರವ್ಯಗಳನ್ನು ಭೂತ ಭವಿಷ್ಯ ವರ್ತಮಾನ ಸಹಿತ ತಿಳಿತಿದೆ. ಯಾವುದರ ಸಲುವಾಗಿ ತಿಳಿತಿದೆ? ಯಾವುದರ ಸಲುವಾಗಿ ಅಲ್ಲ, ಅದರ ಸ್ವಭಾವ ಇದೆ. ಯಾವುದರ ಸಲುವಾಗಿ ಅಲ್ಲ, ಅದರ ಸ್ವಭಾವನೇ ಇದೆ. ಎಂಥದ್ದಿದೆ ಅದರ ಸ್ವಭಾವ? ಎಂಥದ್ದಿದೆ ಅದರ ಸ್ವಭಾವ? ಆನಂದದ ಸಾಗರನಾದಂಥ ನಿಜ ತತ್ವದಲ್ಲಿ ಅಂತರ್ನಿಮಗ್ನ ಇದ್ದುಕೊಂಡು ಮೂರು ಲೋಕದ ಸಮಸ್ತ ದ್ರವ್ಯಗಳನ್ನು ಮೂರೂ ಕಾಲದ ಪರ್ಯಾಯ ಸಹಿತ ತಿಳಿಸಿದೆ. ಆದರೆ ತನ್ನ ಸ್ವಭಾವದೊಳಗೆ ಅಂತರ್ಲೀನ ಇರುವುದರಿಂದ ಆ ತಿಳಿಯುವಿಕೆಯಿಂದ ಅದರಲ್ಲಿ ಯಾವ ಪ್ರಕಾರದ ದುಃಖ ವ್ಯತ್ಯಯ ಬರೋದನ್ನ ಇಲ್ಲ. ಇಂಥ ಸಾಮರ್ಥ್ಯ ಮಹಿಮಾ ಬರೋದಿಲ್ಲ. ಮನೆಯಲ್ಲೇ ಕೂತು ಮಗ ಆಫೀಸ್ದೊಳಗಿಂದ ಎಲ್ಲ ನೋಡ್ತಾನೆ, ಇದ್ರದ್ದು ಮಹಿಮಾ ಬರ್ತಿದೇನೆ ನಿನಗೆ ಹೇಳ್ತೀರ. ಮನೆಯೊಳಗೆ ಕೂತು ಅಲ್ಲಿ ಹುಡುಗ ಏನು ಮಾಡ್ತಾ ಇದ್ದಾನೆ, ಅಂಗಡಿಯೊಳಗೆ ಆಫೀಸ್ದೊಳಗೆ ಎಲ್ಲ ಇಲ್ಲೇ ಕೂತು ನೋಡ್ತಾನೆ. ಅರೆ, ಅತೀಂದ್ರಿಯ ಆನಂದದ ಸಾಗರದೊಳಗೆ ಮುಳುಗಿದ್ದುಕೊಂಡು ಆ ಅತೀಂದ್ರಿಯ ಆನಂದವನ್ನು ಯಥೇಚ್ಛವಾಗಿ ಅನುಭವ ಮಾಡ್ತಾ ಮಾಡ್ತಾ ಇರುವೆಳೆದೊಳಗೆ ಮೂರು ಲೋಕದಲ್ಲಿ ಏನೇನು ನಡೆದಿದೆ, ಬರೇ ವರ್ತಮಾನದಲ್ಲೇ ಅನಂತ ಕಾಲದೊಳಗೆ ಏನಾಗಿದೆ, ಭವಿಷ್ಯದ ಅನಂತ ಕಾಲದೊಳಗೆ ಏನೇನೆಲ್ಲ ಆಗುವುದಿದೆ ಎಲ್ಲವನ್ನು ನೋಡ್ತಾರೆ. ಯಾರು ನೋಡ್ತಾರೆ? ಅರೇ, ನನ್ನ ಜ್ಞಾನಗುಣದ ಒಂದು ಸಮಯದ ಪರ್ಯಾಯದ ಸಾಮರ್ಥ್ಯ ಅಂಥದ್ದಿದೆ. ಹಾಗಾದರೆ ಈಗ ನನಗೆ ಹಿಂದಿಂದನೂ ಯಾಕೆ ಕಾಣ್ತಾ ಇಲ್ಲ? ಬರೀ ವರ್ತಮಾನದೊಳಗೆ ನನ್ನ ಬೆನ್ನ ಹಿಂದೆ ಏನಿದೆ ಅದು ಯಾಕೆ ಕಾಣ್ತಾ ಇಲ್ಲ? ಅದಕ್ಕೆ ಕಾಣ್ತಾ ಇರುವುದಕ್ಕೆ ಕಾರಣ ಒಂದೇ ಇದೆ, ನನಗೆ ಆ ನನ್ನ ಜ್ಞಾನ ಸ್ವಭಾವದ ವಿಶ್ವಾಸ ಇಲ್ಲ. ಒಂದೇ ಕಾರಣ ರೀ, ಬೇರೆ ಯಾವ ಕಾರಣನೂ ಇಲ್ಲ. ವಿಶ್ವಾಸ ನನಗೆ ಇದರದೆಷ್ಟಿದೆ, ಇದರದೆಷ್ಟಿದೆ, ಅದರೊಳಗಿನ ಒಂದು ಅಂಶ ವಿಶ್ವಾಸ ಅದರದ್ದಿಲ್ಲ. ಆ ಜ್ಞಾನದಂದ್ರೆ ಆ ಜ್ಞಾನಾದಿ ಅನಂತ ಗುಣಗಳ ಅಭೇದ ಪಿಂಡನಾದಂಥ
ಆತ್ಮಂದನ್ರಿ ಅರೆ ರೇ ಆ ಜ್ಞಾನ ಮೊದಲಾದ ಅನಂತ ಗುಣಗಳ ಅಭೇದ ಪಿಂಡ ಸ್ವರೂಪ ಆತ್ಮನ ಯಾವ ನಿರಾಕುಲ 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 ಶಾಂತಿ. ಅರೆ ಎಂಥ ಪ್ರಭುತ್ವ, ಅವನ ಪ್ರಭುತ್ವ ಎಂಥದ್ದ. ಮೂರು ಲೋಕದೊಳಗಿನ ಆಗು ಹೋಗುಗಳೇ ಯಾವುದೂ ಅವನ ಜ್ಞಾನದಿಂದ ಗುಪ್ತ ಇಲ್ಲ, ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಪ್ರಭುತ್ವ ರೀ. ಭರತೇಶನಿಗೆ ಅಲ್ಲಿ ಅದು ಕೇಳಿ ಬಂದಿರ್ತಲ್ಲ, ಸೈನಿಕರು ಮಾತಾಡ್ತಾ ಇದ್ದರು ಗುಪ್ತವಾಗಿ, ಇದನ್ನೆಲ್ಲ ನಾವೇ ಮಾಡಿದ್ದೇವಂತ ಹೇಳಿ. ಅಲ್ಲಿ ಅದು ಕೇಳಿ ಬಂದಿತ್ತು. ಅದರ ಮಹಿಮೆಯು ಒಂದು ವೇಳೆ ಕಥೆಯ ಮೂಲಕ ನಮಗೆ ಬಂದರೆ ಬರಬಹುದು. ಆದರೆ ಕಳೆದ ಅನಂತ ಕಾಲದ ಪೂರ್ವದೊಳಗೆ ಪುರೂರವ ಭಿಲ್ಲ ಇರುವೆಳೆದೊಳಗ ಯಾವ ತೀರ್ಥಂಕರ ಅಥವಾ ಸರ್ವಜ್ಞ ಭಗವಂತರ ಇದ್ದರೋ ಆ ಪುರೂರವ ಭಿಲ್ಲನೆಂದು ಹಿಡಿದ ಅದಕ್ಕಿಂತ ಮೊದಲಿನೂ ಕೂಡ ಮಹಾವೀರ ಆಗುವವರೆಗಿನ ಎಲ್ಲ ಪರ್ಯಾಯಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಎಂಥ ಮಹಿಮೆ ಇದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗ ಅದೇ ಹೇಳಿದ್ದಾರೆ. ಆವರಣ ಅಂತಂದ್ರೆ ಏನು? ಆವರಣದಿಂದ ದುಃಖ ಅಂತಂದ್ರೆ ತಿಳಿಲಿಕ್ಕೆ ಇಚ್ಛೆ ಪಡ್ತಾನೆ, ತಿಳಿಲಿಕ್ಕೆ ಇಚ್ಛೆ ಪಡ್ತಾನೆ, ನೋಡ್ಲಿಕ್ಕೆ ಇಚ್ಛೆ ಪಡ್ತಾನೆ. ಅದರ ತಿಳಿಯುವುದರೊಳಗೆ ಮರ್ಯಾದೆ ಇದೆ, ಕಾಣುವುದರೊಳಗೆ ಮರ್ಯಾದೆ ಇದೆ ಅಂಥೇಳಿ ಆಕುಲ ವ್ಯಾಕುಲ ಇದ್ದಾನೆ. ಅಲ್ಲಿ ಎಲ್ಲ ಆವರಣ ಹೊರಟು ಹೋಗಿದೆ ಅಂಥೇಳಿ ನಿರಾಕುಲ ಸುಖ ಇದೆ. ಎಷ್ಟು ಸುಂದರವಾಗಿ ಮೋಕ್ಷ ಮಾರ್ಗ ಪ್ರಕಾಶಕದೊಳಗ ಟೋಡರ ಮಲ್ಲರ ನಿರೂಪಣೆ ಮಾಡಿದ್ದಾರೆ. ಆದರೆ ನಮಗೆ ಸುಂದರ ಯಾವುದು ನಮ್ಮದಲ್ಲವೋ ಅದರೊಳಗೆ ಸುಂದರತೆ ಭಾಸ ಆಗ್ತಾ ಇದೆ. ಅನಂತ 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 ಬಾರಿ ಇವೆಲ್ಲ ಅನುಭವದೊಳಗೆ ಬಂದಿದ್ದವ್ರೆ. ಅವುಗಳದ್ದೆಲ್ಲ ಮಹಿಮೆ ಮಾಡಿದ್ದೇವೆ. ಆದರೆ ಅವೆಲ್ಲವೂ ನಮ್ಮಿಂದ ಭಿನ್ನನ ಇದ್ದವು. ನಮ್ಮವು ಯಾವಾಗೂ ಆಗಲಿಲ್ಲ. ನಮ್ಮ ಜ್ಞಾನದಿಂದ, ನಮ್ಮ ಭ್ರಾಂತಿಯಿಂದ ನಾವು ಸನ್ನಿಪಾತರೋಗಿಯ ಹಾಗೆ ಅವುಗಳಲ್ಲಿ ಹರ್ಷ ಮನ್ನಿಸಿದೆವ್ರೆ. ಆದರೆ ಅವು ಯಾವವುಗಳಲ್ಲಿ ನನ್ನನ್ನು ಹರ್ಷಿತಗೊಳಿಸುವ ಸಾಮರ್ಥ್ಯನೇ ಇಲ್ಲ. ಇಲ್ಲಿ ನಿರ್ಭಯದ ಮಾತು ಹೇಳ್ತಾ ಇದ್ದಾರೆ. ನಡೆದೆ ನಿಸರ್ಗ ನಿರ್ಭಯತೆಯ ಸ್ವಭಾವದಿಂದ ಭಯಗಳಿಂದ ರಹಿತತೆಯೂ ಆಗಿರುವುದರಿಂದ ಭಾವಾರ್ಥವು ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿ ಜೀವರುಗಳ ಸ್ವಭಾವವು ನಿರ್ಭಯವಿದೆ. ಅಂದರೆ ಏನಿದೆ? ಸಮ್ಯಕ್ ದೃಷ್ಟಿ ಜೀವರುಗಳ ಸ್ವಭಾವವು ಅಂದರೆ ಜೀವದ ಸ್ವಭಾವ. ಸಮ್ಯಕ್ ದೃಷ್ಟಿ ಜೀವದ ಸ್ವಭಾವ ನಿರ್ಭಯ ಇದೆ. ಮಿಥ್ಯಾ ದೃಷ್ಟಿ ಜೀವದ ಸ್ವಭಾವ ಭಯಸಹಿತ ಇದೆ. ಅಂದರೆ ಸ್ವಭಾವ ಅಂಥೇಳಿ ಹೇಳಿದ್ರಲ್ಲ, ಸ್ವಭಾವ ಅಂಥೇಳಿ ಹೇಳಿದ್ರು. ಅರೇ ಸಮ್ಯಕ್ ದೃಷ್ಟಿ ಅವರಿಗೆ ಅಂತಾರೋ ಯಾರು ನಿರ್ಭಯ ಸ್ವಭಾವದೊಳಗೆ ನಿಂತುಕೊಂಡಿದ್ದಾರೆ. ತಮ್ಮ ನಿರ್ಭಯ ಸ್ವಭಾವವನ್ನು ಯಾರು ನೋಡ್ತಾ ಇದ್ದಾರಲ್ಲ, ಯಾರ ದೃಷ್ಟಿಯೊಳಗೆ ನಿರ್ಭಯ ಸ್ವಭಾವ ಬಂದು ಬಿಟ್ಟಿದೆಯಲ್ಲ, ಅವರ ದೃಷ್ಟಿ ಸಮ್ಯಕ್ ಇದೆ. ಯಾರ ದೃಷ್ಟಿಯೊಳಗ ನಿರ್ಭಯ ಸ್ವಭಾವ ಮರೆಯಾಗಿ ಹೋಗಿದೆಯೋ, ಯಾರ ದೃಷ್ಟಿಯೊಳಗಿಂದ ನಿರ್ಭಯ ಸ್ವಭಾವ ಮರೆಯಾಗಿ ಹೋಗಿದೆಯೋ, ಅವರ ಏನೆಲ್ಲ ಪುಣ್ಯದಿಂದ ಯುಕ್ತ ಇದ್ರೂ, ಯಾವುದೆಲ್ಲ ಜಾತಿಯ ಪುಣ್ಯದಿಂದ ಯುಕ್ತ ಇದ್ರೂ ಕೂಡ ಭಯ 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 ಭಯಭೀತ ಇರ್ತಾರೆ. ಎಲ್ಲಿ ಹೋಗೋದಿಲ್ಲ. ಸಮ್ಯಕ್ ದೃಷ್ಟಿ ಅಲ್ಲ, ಮಿಥ್ಯಾದೃಷ್ಟಿ ದೇವಗಳಿಗೆ 6 ತಿಂಗಳ ಮುಂಚೆ ಅಲ್ಲಿಂದ ಚ್ಯುತವಾಗುವುದರದ್ದು ಯಾವ ಜ್ಞಾನ ಆಗ್ತಿದೆಯೋ, ಅದು ಯಾವುದರ ಕಾರಣ ಇರಲಿ, ಮಂದಾರ ಮಾಲೆ ಕಾಂತಿ ಏನಾಗ್ತವೆ ಏನೆಲ್ಲ ಕಾರಣ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಜ್ಞಾನ ಆಗ್ತಿದೆ. ಇನ್ನು 6 ತಿಂಗಳ ಕಳೆದ ನಂತರ ನನಗೆ ಇದೆಲ್ಲ ವೈಭವವನ್ನು ಬಿಟ್ಟು ಹೋಗಬೇಕಾಗುತ್ತೆ. ಆವಾಗ ಅವ್ರು ಎಷ್ಟು ಭಯಾಕ್ರಾಂತ ಆಗ್ತಾರೆ. ಹಿಂದೆ ಹೇಳಿದ್ನಲ್ಲ,
ಸಾಗರೋಪಮ ವರ್ಷದವರೆಗೆ, ಪಲ್ಯೋಪಮ ವರ್ಷದವರೆಗೆ ಅನುಭವಿಸಿದ ಇಂದ್ರಿಯ ಸುಖ ಎಲ್ಲ ಆ 6 ತಿಂಗಳದ ದುಃಖದೊಳಗ ಅದೆಲ್ಲ ನಿರರ್ಥಕ ಅನಿಸುವಷ್ಟು ದುಃಖ ಆಗ್ತಿದೆ. ಭೋಗಿಸಿದ್ದ ಸುಖ ಎಲ್ಲ ಎಷ್ಟು ಅಸಂಖ್ಯ ಅಬ್ಜ ವರ್ಷಗಳವರೆಗೆ ಭೋಗಿಸಿದ ಇಂದ್ರಿಯ ಸುಖ ವೈಭವ ಅದೆಲ್ಲವೂ ಆ 6 ತಿಂಗಳದ ಕಾಲಾವಧಿ ಇದೆಯಲ್ಲ ಅದರೊಳಗೆ ಎಲ್ಲವೂ ಅದರ ಆನಂದ ಎಲ್ಲವೂ ಕಳೆದು ಅರೆ ಇಷ್ಟು ಭೋಗಿಸಿದೇನಲ್ಲ ನೈಸರ್ಗಿಕವಾಗಿಯೇ ಇದರಿಂದ ಬಿಡುಗಡೆ ಆಗುವ ಸನ್ನಿವೇಶ ಬಂದದ್ದಿದೆ. ಒಳ್ಳೆಯದಾಯ್ತಲ್ಲ, ಇಷ್ಟು ಭೋಗಿಸಿ ಇನ್ನೆಷ್ಟು ಭೋಗಿಸೋದ? ಇಷ್ಟು ತಿಂದಿದ್ದೇನಲ್ಲ 50 ವರ್ಷ, ಇನ್ನೆಷ್ಟು ತಿನ್ನೋದ? ಯಾವಾಗ ಹೋಗುವುದಿಲ್ಲಲ್ಲ ಊಟ ಅವಾಗ ವಿಚಾರ ಬರಬೇಕು, ರುಚಿಸೋದಿಲ್ಲಲ್ಲ ಆವಾಗ ಬರಬೇಕು. ಎಷ್ಟು ತಿಂದಿದೆ? ದಿನ ಇಷ್ಟಿಷ್ಟ ಅಂಥೇಳಿ ಹೇಳಿದ್ರೆ ತಿಂಗಳದ್ದು ಎಷ್ಟು ಆಗ್ತಿದ್ದೀರಿ ರಾಶಿ? ವರ್ಷದ್ದು ಎಷ್ಟು ಆಗ್ತಿದೆ? 50-60 ವರ್ಷದ್ದು ಎಷ್ಟು ಆಗ್ತಿದೆ ಸುಧಾತಾಯಿ? ಕುಡಿದ ನೀರು ಎಷ್ಟ? ಕುಡಿದ ಹಾಲು ಎಷ್ಟ? ಕುಡಿದ ಹಣ್ಣಿನ ರಸಗಳು ಎಷ್ಟಾಗ್ತಾವೆ? ಎಷ್ಟು ಬ್ಯಾರಲ್ ಆಗ್ತಾವೇನಿಲ್ಲ? ಹಾಗಾದ್ರೆ ಹೋಗದಿದ್ರೆ ಭಾಳ ಒಳ್ಳೇದಾಯ್ತಲ್ಲ, ಇನ್ನೆಷ್ಟು ಹಾಕೋದಿದೆ? ಪರ ರಿಕ್ತರಹಿ ವಹ ರಿಕ್ತರಹಿ ಏನು ಹೇಳಿದ್ರೆ, ತೃಷ್ಣಾಕಿ ಖಾಯಿ ಖೂಬ ಬರೆ. ತೃಷ್ಣೆಯ ತಗ್ಗನ್ನ ಹೊಂಡವನ್ನ ಬಹಳಷ್ಟು ತುಂಬಿದ್ನ ಮತ್ತು ಆ ಕಡೆ ನೋಡಿ ಈ ಕಡೆ ನೋಡೋಷ್ಟಕ್ಕೆ ಮತ್ತು ಖಾಲಿನ. ರಿಕ್ತರಹಿ ವಹ ರಿಕ್ತರಹಿ, ಖಾಲಿ ಐತೆ ಅದಕ್ಕೆ ಖಾಲಿನ ಐತೆ. ಒಂದು ತಿಂಗಳದ ಚಪಾತಿ ಎಷ್ಟಾದವು? 30 ಆದಲ್ಲ ಏನು 60 ಆದವು ಏನು 80 ಆದವು? ಲೆಕ್ಕ ಹಾಕೋದ್ರಿ. ಹಾಗಾದ್ರೆ ವರ್ಷದ್ದು ಎಷ್ಟಾದವು? ಮಧುಕರನ್ನ ಮಾವಿನ ಹಣ್ಣು ಎಷ್ಟಾದವು? ಬಾಳೆಹಣ್ಣು ಎಷ್ಟಾದವು? ಎಲ್ಲದವು ನೋಡಿದ್ರೆ ಮತ್ತೆ ಖಾಲಿನ. ರಿಕ್ತರಹಿ ರಿಕ್ತರಹಿ. ಯಾವಾಗ ಹೋಗುವುದಿಲ್ಲಲ್ಲ, ಅರೆ ಸಾಕಲ್ಲ, ಎಷ್ಟು ತಿಂದಿದ್ದು? ರಾಶಿ ಬರೀ ವಿಕಲ್ಪ ಬರಲಿ ರೀ, ಬರೀ ವಿಕಲ್ಪ ಬರಲಿ ಆವಾಗ. ಈಗ ಒಂದೊಂದ್ಸಲ ರುಚಿಸುವುದಿಲ್ಲಲ್ಲ, ಯಾವುದೋ ಕಾರಣದಿಂದ, ರೋಗದಿಂದ, ಮಾನಸಿಕ ವ್ಯಥೆಯಿಂದ ರುಚಿಸುವುದಿಲ್ಲಲ್ಲ. ಅರೆ ರುಚಿಸುವಂಥದ್ದು ಅದರಲ್ಲಿ ಏನಿದೆ? ನಾನೇ ಭ್ರಾಂತಿಯಿಂದ ಅದನ್ನು ರುಚಿಕರ ಅಂಥೇಳಿ ಮನ್ನಿಸ್ತಾ ಇದ್ದೆ ಅನ್ನಿಸ್ಬೇಕಲ್ಲೇ ಒಮ್ಮೆ. ಹೋಗ್ತಾ ಇಲ್ಲ, ರುಚಿಸ್ತಾ ಇಲ್ಲ ಅಂಥೇಳಿ ಅದರ ತಕರಾರು ಹೇಳ್ತೇವೆ ವಿನಃ ಭ್ರಾಂತಿಯಿಂದ ನಾನೇ ಅದನ್ನು ರುಚಿಕರ ಅಂಥೇಳಿ ಮನ್ನಿಸಿದ್ದೆ. ಈ ಭ್ರಾಂತಿ ಬಿಟ್ಕೊಡುವಂಥದ್ದಿದೆ ಅಂಥೇಳಿ ಅನ್ನಿಸ್ಬೇಕಲ್ಲ, ಒಮ್ಮೆ ವಿಚಾರ ಬರಬೇಕಲ್ಲ. 16 ಕಡೆ ಸುತ್ತುತ್ತೇವ್ರಿ, ಯಾಕೆ ರುಚಿಸ್ತಾ ಇಲ್ಲ? ಏನೆಲ್ಲ ಮಾಡಿಕೊಡ್ತಾ ಇದ್ದಾರೆ, ಯಾಕೆ ರುಚಿಸ್ತಾ ಇಲ್ಲ? ಅರೆ ರುಚಿಸುವ ಹಾಗೆ ಅದರ ಸ್ವಭಾವಿಲ್ಲ. ಅದನ್ನು ರುಚಿಕರವಾಗಿ ತಿಳಿಯುವಂಥದ್ದು ನನ್ನ ಸ್ವಭಾವ ಇಲ್ಲ. ಇವೆಲ್ಲ ಪ್ರಯೋಗಾತ್ಮಕ ಧರ್ಮ ಅದಾವ್ರೆ. ಇಲ್ಲೇನದವ್ರೆ? ಇವೆಲ್ಲ ಧರ್ಮದ ಪರಿಭಾಷೆ ಅದಾವ್ರೆ. ಪ್ರಯೋಗದೊಳಗೆ ಬೇಕು, ಪ್ರಯೋಗದೊಳಗೆ ನೋಡಿದ್ದ ತಿಳಿದದ್ದ ಏನೇನು ಮಾಡ್ತಾ ಇದ್ದೇವೆ, ಅದರಲ್ಲಿ ಯಾವ್ಯಾವ ಪ್ರಕಾರದ ವ್ಯತ್ಯಾಸ ಆಗ್ತಾ ಇದೆ, ಆ ವ್ಯತ್ಯಾಸಕ್ಕೆ ಯಾವ ಪರದ್ರವ್ಯ ಕಾರಣ ಇದೆಯೋ, ನನ್ನ ಭ್ರಾಂತಿ ಕಾರಣ ಇದೆಯೋ, ಕರ್ಮ ಕಾರಣ ಇದೆಯೋ, ಪರಾಧೀನತೆ ಕಾರಣ ಇದೆಯೋ, ಒಮ್ಮೆ ಕಂಡು ಹಿಡಿಯೋ ನೋಡ್ಲ. ನಾನಾ ಪ್ರಕಾರ ಅನ್ನಿಸ್ತಾ ಇದೆ. ಪದಾರ್ಥಗಳ ಸಂಯೋಗ, ಜಡಚೇತನ ಪದಾರ್ಥಗಳ ಸಂಯೋಗ ಗಳಿಗೆಗೆ ಒಂದು ತರ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ಯಾವುದ? ಆ ಪದಾರ್ಥವೋ, ಕರ್ಮೋದಯನೋ, ಭ್ರಾಂತಿನೋ, ಯಾವುದ್ರೆ? ಮೂಢತೆನೋ ಅಥವಾ ಕಾಲಕ್ಷೇತ್ರಗಳ ಕಾರಣದಿಂದ ಹಾಗೆ ಅನ್ನಿಸ್ತಾ ಇದೆಯೋ ಏನ್ರಿ? ಒಮ್ಮೆ ಕಂಡು ಹಿಡಿಬೇಕು. ಯಾವುದೋ ಒಂದು ವಿಷಯದ ಕುರಿತು, ತನ್ನ ಪ್ರಯೋಜನ ಸಾಧಿಸುವಂಥ ಯಾವುದೋ ವಿಷಯದ ಕುರಿತು, ದಿನವೊಂದು ವಿಷಯದ ಕುರಿತು, ಅಥವಾ ಪರಿಹಾರ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ಒಂದು ವಿಷಯದ ಕುರಿತು ದೀರ್ಘವಾದಂಥ ಚಿಂತನ ಮಂಥನ ನಡೀಬೇಕು.
ಇನ್ನೇನ ಇಷ್ಟ ಇದೆ ನನ್ನ ಜೀವನ ಅಂಥೇಳಿ ಗಡಿಬಿಡಿ ಗಡಿಬಿಡಿಯಿಂದ ಏನಾದರೂ ಮಾಡಿದ್ರ ಕಾರ್ಯ ಆಗ್ತಿದೆ ಅಂದ್ರೆ ಇಷ್ಟಿನ್ನ ಜೀವನ ಇದೆ ಅಂಥೇಳಿ ತಿಳಿದು ಬಂದ ನಂತರ ದೇವುಗಳದ್ದು ಹೇಳ್ತಿ. ಈಗ ನಮ್ಮ ಜೀವನದೊಳಗೂ ಕೆಲವೊಂದು ರೋಗದಿಂದ ಕೆಲವೊಂದು ಪ್ರಸಂಗದೊಳಗೆ ಹಾಗೆ ಅನ್ನಿಸ್ತಿದೆ ಅಲ್ಲ. ಹಾಗಾದ್ರೆ ಅಲ್ಲಿ ಗಡಿಬಿಡಿ ಗಡಿಬಿಡಿಯಿಂದ ಏನಾದರೂ ನನ್ನ ಕಾರ್ಯ ಮಾಡ್ಕೊಳ್ಬೇಕು, ನಂದು ಒಳ್ಳೆಯದು ಮಾಡ್ಕೊಳ್ಬೇಕು. ನಂದು ಒಳ್ಳೆ ಏನು ಮಾಡೋದ್ರೆ ಏನು ಮಾಡ್ಬೋದು? ನಮಗೆ ಈಗ 6 ತಿಂಗಳದ ಅವಧಿ ಕೊಟ್ಟಿದ್ದಾರೆ ಅಂಥೇಳಿ ತಿಳ್ಕೊಳ್ಳೋಣ. ಅವಧಿ ಇದೆ ಅಂಥೇಳಿ ಯಾರೋ ಅವಧಿ ಜ್ಞಾನಿ ಹೇಳಿದಾರೆ, ನಿಮಿತ್ತ ಜ್ಞಾನಿ ಹೇಳಿದ್ದಾರೆ ಅಂಥೇಳಿ ಇಟ್ಕೊಳ್ಳೋಣ. ಆ 6 ತಿಂಗಳ ಅವಧಿಯೊಳಗೆ ನಾವೇನು ಮಾಡೋದ್ರಿ? ಈಗ ಅವರನ್ನು ಅಖಂಡ ಅಧ್ಯಯನ ಮಾಡೋದು, ಏನು ಸುಮ್ಮನೆ ಶಿಲೆಯ ಹಾಗೆ ಕೂತ್ಕೊಳ್ಳೋದು, ಅಖಂಡ ತತ್ವ ಚರ್ಚೆ ಮಾಡೋದು, ಭಗವಂತನ ಸನ್ನಿಧಾನದೊಳಗಿರೋದು, ಏನು ಮಾಡೋದು ಹೇಳಿಸ್ತದ? ಏನು ಮಾಡೋದು? ಚಂದ್ರಕಾಂತನ ಏನು ಮಾಡಬಹುದು? ಭಯವನ್ನು ಬಿಡುವ ಸಲುವಾಗಿ ಇವೆಲ್ಲ ಮಾಡೋದು, ಅಥವಾ ಭಯ ಎಲ್ಲಿ ಎಲ್ಲ ಆ ನಿರ್ಭಯ ಸ್ಥಾನದ ಪರಿಚಯವನ್ನು, ಪರಮ ಶಾಂತಿಯಿಂದ ಸಾವಧಾನತೆಯನ್ನು ಮಾಡಿಕೊಳ್ಳುವ ಪ್ರಯತ್ನ ಮಾಡೋದು. ರುಚಿ ಬಿಡೋದ್ರಿ ಹೊರಗಿಂದ. ಇದು 6 ತಿಂಗಳ ಅವಧಿ ಬಹಳ ಐತ್ರಿ. ದೇವಗಳಿಗಿದೆ ಅದು 6 ತಿಂಗಳ ಅವಧಿ. ಮನುಷ್ಯನಿಗೆ ಎಷ್ಟಿದೆ? ಕ್ಷಣದ ಭರವಸೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಧನಾಢನ್ ಬಾರಿಸುತ್ತಿದೆ ಗಂಟೆ, ಹೊಡೆಯುತ್ತಿದೆ, ಬಾರಿಸುತ್ತಿದೆ. ಧನಾಢನ್ ಭರವಸೆ ಇಲ್ಲ. ಸಮಯದ್ದು ಒಂದು ಸಮಯದ ಭರವಸೆ ಯಾರಿಗೆ ಹೇಳಿದ್ದಾರೆ? 90 ವರ್ಷದ ವೃದ್ಧನಿಗೆ ನನ್ನ ಉಸಿರಾಟಕ್ಕೆ ತೊಂದರೆ, ಕೃತಕ ಉಸಿರಾಟವನ್ನು ಅಳವಡಿಸಿದಾರೆ ಅವನಿಗೆ. ಯಾರಿಗೆ? ಯಾರಿಗೆ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಿದೆಯೋ, ಯಾರಿಗೆ ಮೋಕ್ಷದ ಸನಿಹಕ್ಕೆ ಹೋಗೋದಿದೆಯೋ ಅವ್ರಿಗೆ ಹೇಳಿದ್ದಾರೆ ಭರವಸೆ ಇಲ್ಲ. ಸಮಯದ್ದು ಢನಾಢನ್ ಹೊಡೆಯುತ್ತಿದೆ ಗಂಟೆ, ನಡೆದಿದೆ ತಮಾಷೆ ಗಮನದ್ದು. ಆಯ್ತೇನಲ್ರಿ? ಈ ಕಡೆ ನಡೀತಾ ಇತ್ತು ಉತ್ಸವ. ಯಾವುದರದ? ಸ್ವರ್ಣ ಜಯಂತಿ. ಈ ಕಡೆ ಆ ಜೀವ ಪರಲೋಕ ಮಾಡ್ತಾ ಇತ್ತು. ಸರ್ವಜ್ಞ ಭಗವಂತರು ಎರಡನ್ನೂ ನೋಡ್ತಾ ಇತ್ತು. ಏನೇನಿದೆ ಆ ಜೀವದ ಆಂತರಿಕ ಪರಿಣಾಮಿ ಅಂಥದ್ದು, ನಮ್ಮ ಆಂತರಿಕ ಪರಿಣಾಮಿ ಅಂಥದ್ದು. ಸರ್ವಜ್ಞ ಭಗವಂತರ ಕೇವಲ ಜ್ಞಾನದ ಪರಿಣತಿ ಅಂತ. ಬಹಳ ಕಠಿಣ ಇದೆ ರೀ. ನೋಡದೇ ಇರುವ ಹಾಗೆ, ಆಡದೇ ಇರುವ, ನಡೆಯದೇ ಇರುವ ಮಾತ ನಿಜವಾಗಿ ಅತ್ಯಂತ ಕಠಿಣ. ಎಲ್ಲಿ ಹೋಗ್ತೇವೆ ಅಲ್ಲಿ ಹಾಗೆ ಆಗುವುದ. ಇದು ಅನಾದಿ ರೂಢಿ ಆಗಿ ಹೋಗಿದೆ. ಸುಲಭ ಇದೆ. ಸಂಗೀತವನ್ನು ನೋಡಿ ಒಳಗೊಳಗನ ಏನಾಗ್ತೇವೆ? ಡೋಲಾಯಮಾನ ಆಗ್ತೇವೆ, ಮುದಗೊಳ್ಳುತ್ತೇವೆ. ಭಗವಂತನ ಗುಣಗಾನ ಅಂದ್ರೆ ಆದರೆ ಅದು ಇಂದ್ರಿಯ ವಿಷಯನ ಹೌದು ಅಥವಾ ಅಂದ್ರೆ ಎಲ್ಲಿ ಡೋಲಾಯಮಾನ ಆಗ್ತೇವೆ? ಇಂದ್ರಿಯ ವಿಷಯದೊಳಗೇನೆ. ಭಾಷ್ಯದಿಂದ ಅಲಿಪ್ತ ಉಳಿಯೋದ ಮಹಾನ್ ಪುರುಷಾರ್ಥದ ಮಾತಿದೆ. ಪ್ರಯೋಗ ಮಾಡಿ ನೋಡ್ರಿ, ಚಿಂತನೆ ವಿಚಾರ ಮಾಡಿ ನೋಡ್ರಿ, ಜ್ಞಾನಿಗಳ ಸಾಗಿ ಹೋದಂಥ ಮಾರ್ಗದ ದೂರದಿಂದ ಅವಲೋಕನೆ ಮಾಡಿ ನೋಡ್ರಿ, ಎಷ್ಟು ಕಠಿಣ ಇದೆ. ಅಲ್ಲಿ ತನಕ ಹೋಗಿ ನಾನು ಯಾಕೆ ಪುನಃ ಮರಳಿ ಹಿಂದೆ ಬಂದಿದ್ದೇನೆ. ಎಷ್ಟು ಹಿಂದೆ ಬಂದಿದ್ದೇನೆ? ಅದಕ್ಕೆ ನಾನು ಹೇಳಿರುವ 20 ವರ್ಷ 30 ವರ್ಷದ ಹಿಂದೆ ಹೇಳಿರುವ ಮಾತು ಎಷ್ಟು ಸತ್ಯ ಇದೆ ರೀ. ಪೂರ್ವ ದಿಕ್ಕಿನ ಯಾವುದೋ ಒಂದು ಧ್ಯೇಯದ ಕಡೆಗೆ, ಮಂಜಲ ಕಡೆಗೆ ಸಾಗೋದಿದೆ. 10 ಹೆಜ್ಜೆ ಅದರ ಕಡೆಗೆ ಹೋಗೋದ, 100 ಹೆಜ್ಜೆ ಪಶ್ಚಿಮ ದಿಕ್ಕಿಗೆ ಬರೋದ.
ಗಮನಪೂರ್ವ ದಿಕ್ಕಿನ ಪೂರ್ವಾಭಿಮುಖವಾಗಿ 10 ಹೆಜ್ಜೆ ಹೋಗೋದು ಮತ್ತು 100 ಹೆಜ್ಜೆ ಪಶ್ಚಿಮಾಭಿಮುಖವಾಗಿ ನಡೆಯೋದು. ಅದರ ಸಮೀಪ ಯಾವಾಗ ಹೋಗ್ತೀವೋ ಎನ್ನು ನಿರಂತರ ದೂರ ಹೋಗ್ತಾ ಇರ್ತೇವೆ. ನಿರಂತರ ದೂರ 10 ಹೆಜ್ಜೆ ಹೋಗಿದ್ದೇವೆ, ಅದರ 100 ಹೆಜ್ಜೆ ಬಂದಿದ್ದೇವೆ. ಅರ್ಥಾತ್ ಇದ್ದಂಥ ಸ್ಥಾನದಿಂದ 90 ಹೆಜ್ಜೆ ಹಿಂದೆ ಬಂದಿದ್ದೇವ್ರಿ. ಹೀಗೆ ಹಿಂದೆ ಬರ್ತಾ 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 ಎಲ್ಲಿ ಬರೋದ್ರೆ ನಿಗೋಧ. ಇದು ನಡೆದದ್ದೇ ಇದೆ ಪರಿಪಾಟ್ರಿ ನಮ್ಮದ. ಈಗ ಇವೆಲ್ಲ ಸಂಯೋಗಗಳನ್ನು ಇಂದ್ರಿಯದ ಮೂಲಕ ನೋಡಿ ಹಾ ವಾವ ಅಂತ ಇದ್ದೇವ್ರಿ. ಅದರ ಒಳಗಿನ ಭಾವ ಏನಿದೆಯಲ್ಲ ಅದು ಪತನ 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 ಅಧೋಗತಿ ಕಡೆ ಸಾಗ್ತಾ ಇದೆ. ಎಲ್ಲಿ ಕುಣಿಯೋದು, ಎಂಥ ಡ್ರೆಸ್ ಹಾಕೊಳ್ಳೋದು, ಎಂಥದ್ದೇನು ಮಾಡೋದು, ವಿಚಾರ ಮಾಡೋದು, ಗಂಭೀರವಾಗಿ ವಿಚಾರ ಮಾಡೋದು, ತನ್ನ ಸಲುವಾಗಿ ತಾನು ವಿಚಾರ ಮಾಡೋದು. ಭವಸಾಗರದೊಳಗೆ ಮುಳುಗೋದೆ ಇಲ್ಲಾಗಿತ್ತು, ಮುಳುಗದೇ ಇರುವಂಥ ಕಾಲಲಬ್ಧಿ ಬಂದಿತ್ತು ಅಂತಂದ್ರೆ ವಿಚಾರ ಮಾಡಬಹುದಾಗಿದೆ. ಇಲ್ದಿದ್ರೆ ಸಂಭವ ಚಲ್ತಿ ಕಾ ನಾಮ್ ಗಾಡಿ ಆಗುತ್ತೆ. ಸಮ್ಯಕ್ ದೃಷ್ಟಿ ಜೀವರುಗಳ ಸ್ವಭಾವವು ನಿರ್ಭಯವಿದೆ. ಆದುದರಿಂದ ಸಹಜವಾಗಿಯೇ ಅನೇಕ ಪ್ರಕಾರದ ಪರೀಶಃ ಉಪಸರ್ಗಗಳ ಭಯವು ಅವರಿಗೆ ಇರುವುದಿಲ್ಲ. ಇಲ್ಲಿ ಮತ್ತು ಈ ನಿರ್ಜರ ಅಧಿಕಾರದೊಳಗ ಪರೀಶಃ ಉಪಸರ್ಗಗಳನ್ನು ತರ್ತಾ ಇದ್ದಾರೆ. ಈ ಶ್ಲೋಕದ ವಿಶೇಷತೆ ಇದೆ ನೋಡ್ರಿ. ಮಿಥ್ಯಾದೃಷ್ಟಿ ಜೀವೇನು ಮಾಡ್ತಾನೋ ಅವು ಜ್ಞಾನದೊಳಗೆ ಉಳಿಯೋದನ್ನೇ ಇಲ್ಲ. ಯಾವಾಗ ಪರೀಶಃ ಮತ್ತು ಉಪಸರ್ಗಗಳು ಬಂದ ಮೇಲೆ. ಇವು ಹೇಗದನ ಪರೀಶಃ ಉಪಸರ್ಗಗಳ ಭಯ ಇರೋದನ್ನೇ ಇಲ್ಲ ಅಂತ ಹೇಳಿದ್ರೆ ಬಂದ ಮೇಲೇನ ಬರೋಕ್ಕಿಂತ ಮೊದಲ್ರಿ. ಅರೇ ಎಲ್ಲಿ ಪರೀಶಃ ಉಪಸರ್ಗಗಳು ಇದ್ದಾವೆ ಆ ಅವಸ್ಥಾ ವಿಶೇಷವನ್ನ ಅಂಗೀಕಾರ ಮಾಡಬೇಕಾದ್ರೆ ಆ ಪರೀಶಃ ಉಪಸರ್ಗಗಳ ಭಯ ಬಿಟ್ಟು ಹೋದಾಗನ ಸಾಧ್ಯ ಇದೆ. ಅದ ಅರ್ಥಾತ್ ಆಗಮಿಕ ಭಾಷೆಯೊಳಗೆ ಹೇಳಿದ್ರೆ ಸಮ್ಯಕ್ ದರ್ಶನದ ಅಭಾವದೊಳಗೆ ಮುನಿ ಜೀವನ ಸಂಭವನ ಇಲ್ಲ. ಮುನಿ ಜೀವನ ಸಂಭವಿಲ್ಲ ಅನ್ನೋದಕ್ಕಿಂತ ಯಾವ ಮುನಿ ಜೀವನ ಸಮಸ್ತ ನಿರ್ಜರಾಪೂರ್ವಕ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥದ್ದಿದೆಯೋ ಆ ಮುನಿ ಜೀವನದೊಳಗ ಪರೀಶಃ ಉಪಸರ್ಗ ಬಂದೇ ಬರೋ. ಯಾಕೆ ಅಂತಂದ್ರ ಕರ್ಮಕ್ಕೆ ಆಹ್ವಾನ ಇದೆ ರೀ. ಅದ ಕರ್ಮಕ್ಕೆ ಆಹ್ವಾನ ಇದೆ. ಅರೇ ಯಾವ ಕರ್ಮ ಇನ್ನು 1000 ವರ್ಷಲೇ ಉದಯಕ್ಕೆ ಬರೋದಿತ್ತೋ ಆ ಕರ್ಮವನ್ನ ಇವರು ನಾಳೆ ಮೋಕ್ಷಕ್ಕೆ ಹೋಗಕ್ಕೆ ತಯಾರಾಗಿದ್ದಾರೆ ಅಂದಮೇಲೆ ಅದಕ್ಕೆ ಆಹ್ವಾನ ಇದೆ. ಅದ ಶೂರ ವೀರ ಸಮ್ಯಕ್ ದೃಷ್ಟಿ ಪುರುಷನಿಗೆಲ್ಲ ಸಾಧ್ಯ ಇದೆ. ಮಿಥ್ಯಾ ದೃಷ್ಟಿ ಜೀವರುಗಳಿಗೆ ಸಂಭವನ ಇಲ್ಲ. ಅದೇ ಮೋಕ್ಷದ ಸಲುವಾಗಿ ಮಾತಿದೆ ಸಮ್ಯಕ್ ದರ್ಶನದ. ಮುನಿ ಅವಸ್ಥೆಯನ್ನ ಅಂಗೀಕಾರ ಮಾಡಿ ಪರೀಶಃ ಉಪಸರ್ಗಗಳನ್ನ ಆ ಅವಸ್ಥೆಗನುಗುಣವಾದಂಥ ಅಂಗನ ಇದಾವೆ. ಆ ಅವಸ್ಥೆಯ ಜೊತೆಗೆ ಅವುಗಳದ್ದು ಅವಿನಾಭಾವಿ ಸಂಬಂಧ ಇದೆ ಅಂತ ಹೇಳಿ ತಿಳ್ಕೊಂಡು ಯಾವ ಶಾಂತ ಭಾವದಿಂದ ಅವುಗಳಲ್ಲಿ ಸ್ಥಿರ ಉಳಿತಾನೋ ಅವ ಸಮ್ಯಕ್ ದೃಷ್ಟಿ ಇಲ್ಲದಿದ್ರೂ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋದ್ರೂ ಕೂಡ ಅವನ ಸಂಸಾರದೊಳಗೆ ಒಂದು ಸ್ವಲ್ಪ ಕೂಡ ನ್ಯೂನತೆ ಬರಲಿಲ್ಲ. ಎಲ್ಲಿ ಸಮ್ಯಕ್ ದರ್ಶನದ ಮಹಿಮೆ ಬೇಕು, ಎಲ್ಲಿ ತಪಸ್ಸಿನೊಳಗೆ ನಿಷ್ಠೆಯ ಮಹಿಮೆ ಬೇಕು. ವಿಚಾರ ಮಾಡೋದು ಗಂಭೀರವಾಗಿ ಬಹಳ ವಿಚಾರ ಮಾಡೋದು ಆ ಮಾರ್ಗವನ್ನ ನಮ್ಮದಾಗಿಸಿಕೊಳ್ಳೋದಿತ್ತು ಅಂತಂದ್ರೆ ವಿಚಾರ ಮಾಡೋದು. ಇಲ್ದಿದ್ರೆ ನಮ್ಮ ವಿಚಾರಗಳ ನಮ್ಮ ಭೂಮಿಕೆಗೆ ಅನುಸಾರವಾಗಿ ಯಾವ್ಯಾವ ನಡೆದಿದಾವೋ ಅವು ನಡೀತಾನೆ ಇರ್ತಾವ್ರಿ. ಅವುಗಳನ್ನು ಪ್ರಯತ್ನಪೂರ್ವಕವಾಗಿ ನಮಗೆ ಆ ಮಾರ್ಗದೊಳಗೆ ಹೋಗುವ ಉದ್ದೇಶ ಇತ್ತು, ಗುರಿ ಇತ್ತು, ಧ್ಯೇಯ ಇತ್ತು ಅಂತಂದ್ರೆ ನಾವು ಅದರದ ದೀರ್ಘ ವಿಚಾರ ಮಾಡೋದು ಅವಶ್ಯಕ ಇದೆ. ಸಮ್ಯಕ್ ದರ್ಶನದ ಮಹಿಮಾ ಎಲ್ಲಿ ಇದೆ? ಪರೀಶಃ ಉಪಸರ್ಗಗಳನ್ನ ಮಿಥ್ಯಾದೃಷ್ಟಿ ಮುನಿ ಕೂಡ
ಸಹನೆ ಮಾಡ್ತಾನೆ, ಸ್ಥಿರ ಉಳಿತಾನೆ. ಅದರಿಂದ ಅವನ ಸಂಸಾರದ ಛೇದ ಆಗುವುದಿಲ್ಲ. ಈ ಭಾಷೆಯೊಳಗೆ ಹೇಳಿದ್ರೆ ಅವನ ಕರ್ಮ ನಿರ್ಜರೆ ಆಗುವುದಿಲ್ಲ. ಅವು ಪರೀಕ್ಷ ಜ್ಞಾನ ಉಳಿಯೋದಿಲ್ಲ ಅಂಥೇಳಿ ಹೇಳಿದ್ರ. ಜ್ಞಾನ ಉಳಿಯೋದಿಲ್ಲ ಅಂತಂದ್ರೆ ಜ್ಞಾನ ಏನು ಮಾಡ್ತಿದೆ? ಜ್ಞಾನ ಪರೀಕ್ಷಃ ಉಪಸರ್ಗಗಳ ಬಂದ ನಂತರ ಜ್ಞಾನ ಅದಕ್ಕೆ ಉಳಿಲಿಕ್ಕೆ ಸ್ಥಾನದ ಪರಿಚಯನ ಆಗಿಲ್ಲ ಅಂದಮೇಲೆ ಆ ಪರೀಕ್ಷಃ ಉಪಸರ್ಗದ ಜೊತೆಗೆ ಅದು ಏಕಾಗ್ತಿ. ಸಮ್ಯಕ್ ದೃಷ್ಟಿಗೆ ಅದರ ಭಯ ಇರೋದಿಲ್ಲ ಅಂಥೇಳಿನ 10 ವರ್ಷದ ಬಾಲಕ ಕಾನನದೊಳಗೆ ಹೊರಟು ಹೋಗ್ತಾನ್ರಿ. ಸುಕುಮಾರ ನೆಲದ ಮೇಲೆ ಕಾಲು ಇಟ್ಟೇ ಗೊತ್ತಿಲ್ಲ. ಅಂಥ ಸುಕುಮಾರ ಕಾನನದ ಕಲ್ಲು ಮುಳ್ಳುಗಳನ್ನು ತುಳಿತಾ ಹೋಗ್ತಾನ್ರಿ. 1 ನರಿ 2 ಮರಿ ತಿಂದು ಅಲ್ಲ 3 ದಿವಸಗಳವರೆಗೆ ಅದು ಅವನಿಗೆ ಉಪಕಾರ ಇತ್ತಲ್ಲ, ಅಪಕಾರ ಇತ್ತರೆ. ಅದು ಕರ್ಮದ ಆಹ್ವಾನದಿಂದ ಬಂದೊದಗಿದ ಪ್ರಸಂಗ ಇತ್ತರೆ, ನಿಜವಾಗಿ ಉಪಕಾರಕ್ಕೆ ನಿರ್ಜರೆ ಆಯ್ತಲ್ಲ. ಯಾವ ಸತ್ತಾದೊಳಗೆ ಕರ್ಮ ಇತ್ತು ಅದು ಹೊರಟು ಹೋಯ್ತು. ಅದರಿಂದ ಏನಾಯ್ತು? ಅವನಿಗೆ ಮುಂದಿನ ಮಾರ್ಗ ಪ್ರಶಸ್ತ ಆಯಿತು. ನಡೀರಿ. ಸಮ್ಯಕ್ ದೃಷ್ಟಿ ಜೀವರುಗಳ ಸ್ವಭಾವವು ನಿರ್ಭಯವಿದೆ. ಆದುದರಿಂದ ಸಹಜವಾಗಿಯೇ ಅನೇಕ ಪ್ರಕಾರದ ಪರೀಕ್ಷಃ ಉಪಸರ್ಗಗಳ ಭಯವೂ ಅವರಿಗೆ ಇರುವುದಿಲ್ಲ. ಯಾರಿಗಿರುವುದಿಲ್ಲ? 4ನೇ ಗುಣಸ್ಥಾನವರ್ತಿಗೇನೂ ಇರುವುದಿಲ್ಲ, 5ನೇ ಗುಣಸ್ಥಾನವರ್ತಿಗೇನೂ ಇರುವುದಿಲ್ಲ, 6ನೇ ಗುಣಸ್ಥಾನದೊಳಗೆ ಬಂದಿರುವ ಸಮಯದಲ್ಲಿ ಕೂಡ ಇರುವುದಿಲ್ಲ. 3 ಗುಣಸ್ಥಾನಗಳಲ್ಲಿ ಭಯ ಇರುವುದಿಲ್ಲ. ಉಪಸರ್ಗಗಳ ಭಯವು ಅವರಿಗೆ ಇರುವುದಿಲ್ಲ. ಅಂತೆಯೇ ಸಮ್ಯಕ್ ದೃಷ್ಟಿ ಜೀವನಿಗೆ ಕರ್ಮಗಳ ಬಂಧವಿರುವುದಿಲ್ಲ, ನಿರ್ಜರೆ ಇದೆ. ಇಲ್ಲಿ ನಿರ್ಜರೆಯ ಮಾತು ಇದೆ. ಉಪಸರ್ಗ ಮತ್ತು ಪರೀಕ್ಷದೊಳಗೆ ಸ್ಥಿರ ಇದ್ರೂ ಕೂಡ ಮಿಥ್ಯಾದೃಷ್ಟಿಗೆ ಏನಾಗ್ತಿದ್ದಾರೆ? ಬಂಧ ಆಗ್ತಿದೆ. ಹೇಗಿದೆ ನಿರ್ಭಯತೆಯು? ಸ್ವಯಂ ಹೀಗೆ ಸಹಜವಿದೆ. ನಿರ್ಭಯತೆ ಹೇಗಿದೆ? ಅರೆ ಸಹಜ ಅವರ ಸ್ವಭಾವ ಇದೆ. ಸಹಜ ಜತೆಯಲ್ಲಿ ಜನ್ಮ ತಾಳಿದ್ದ. ಯಾವುದರ ಜತೆಯಲ್ಲಿ? ನಿರ್ಭಯತೆ ಯಾವುದರ ಜೊತೆಯಲ್ಲಿ ಜನ್ಮ ತಾಳಿದೆ? ಸಮ್ಯಕ್ ದರ್ಶನದ ಜೊತೆಯಲ್ಲಿ. ಅದಕ್ಕೆ ಸಮ್ಯಕ್ ದರ್ಶನದ ಸ್ವರೂಪ ವೇಳೆದೊಳಗ ಏನು ಹೇಳಿದ್ರಿ? 3 ಮೂಢತೆ, 6 ಅನಾಯತನ, 8 ದೋಷ, ಇವೆಲ್ಲವುಗಳಿಂದ ರಹಿತ, ಸಪ್ತಭಯ ಇವೆಲ್ಲವುಗಳಿಂದ ರಹಿತನೇ ಇರ್ತಿದೆ. ಅದರದ್ದು ಸಹಜ ಸ್ವಭಾವ. ಸಹ ಅಂದ್ರೆ ಜೊತೆಯಲ್ಲಿ, ಜ ಅಂದ್ರೆ ಜನ್ಮ ತಾಳಿದ್ದು. ನಿರ್ಭಯತೆ ಸಮ್ಯಕ್ ದರ್ಶನದ ಜೊತೆಯಲ್ಲೇ ಜನ್ಮ ತಾಳಿದ್ದೆ. ಮಿಥ್ಯಾದೃಷ್ಟಿಗೆ ನಿರ್ಭಯತೆ ಇರುವುದಿಲ್ಲ.